ನಮಸ್ತೆ, ಎಸ್ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿಯಲ್ಲಿ ಕಾರು ಚಾಲಕನ ಮೇಲೆ ಪೊಲೀಸರ ಹಲ್ಲೆ ಖಂಡಿಸಿ ಪ್ರತಿಭಟನೆ ಮಾಡಲಾಗಿದೆ. ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಹಲ್ಲೆ ಖಂಡಿಸಿ ಪ್ರತಿಭಟನೆ ಮಾಡಲಾಗಿದೆ. ನೋ ಪಾರ್ಕಿಂಗ್ನಲ್ಲಿ ಕಾರು ನಿಲ್ಲಿಸಿದ್ದಕ್ಕೆ ಚಾಲಕನ ಮೇಲೆ ಪೊಲೀಸರ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಪ್ರತಿಭಟನೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಜೋಗುಳ ಬಾವಿ ಹತ್ತಿರ ಈ ಘಟನೆ ಜರುಗಿತು. ಶ್ರೀ ರೇಣುಕಾ ಯಲ್ಲಮ್ಮನ ದರ್ಶನಕ್ಕೆ ಬಂದಿದ್ದ ಕಾರು ಚಾಲಕನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ರು. ಕಾರು ಪಾರ್ಕಿಂಗ್ ಮಾಡುವಲ್ಲಿ ಯಾವುದೇ ನೋ ಪಾರ್ಕಿಂಗ್ ಫಲಕ ಇರಲಿಲ್ಲ ಅಂತ ಚಾಲಕ ಹೇಳಿದ್ದ. ಆದರೆ ಕಾರು ಚಾಲಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಪೊಲೀಸರ ವಿರುದ್ಧ ಇದೀಗ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಸಿಪಿಐ, ಪಿಎಸ್ಐ, ಕಾನ್ಸ್ಟೇಬಲ್ ಸೇರಿ ಹಲ್ಲೆ ಮಾಡಿದವರನ್ನ ಕೂಡಲೇ ಅಮಾನತು ಮಾಡುವಂತೆ ಎಸ್ಪಿಗೆ ಮನವಿ ಸಲ್ಲಿಸಲಾಗಿದೆ. ಪ್ರತಿಭಟನೆ ಮೂಲಕ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಚಾಲಕರ ಒಕ್ಕೂಟ ಮನವಿ ಸಲ್ಲಿಸಿದೆ. ಅಲ್ಲದೆ ಕ್ರಮ ಕೈಗೊಳ್ಳದೆ ಹೋದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಚಾಲಕರ ಒಕ್ಕೂಟ ಕೊಟ್ಟಿದೆ. 22ನೇ ತಾರೀಕು ಜೋಗುಳಬಾಯಿ ದಿವಸ ನಮ್ಮ ರಾಯಬಾಗ್ ತಾಲೂಕದವ್ರ ಗಾಡಿ ಸೈಡ್ ಹಚ್ಚಿ ಇಳಿಸ್ಬೇಕಾರ ಪೊಲೀಸರು ಬಂದು ಮೊದಲು ಗಾಡಿ ಬಡ್ದಾರ್ರಿ. ಅವ್ರೇನು ಕೇಳಿದಾರು, ಗಾಡಿ ಯಾಕೆ ಬಡೈತ್ರಿ ಸರ್ ಅಂತ ಕೇಳಿದಾರೆ. ಗಾಡಿ ಮುಂದೆ ಒಂದ್ಲೆ ಆಮೇಲೆ ಅವರು ಭಾಳ ಅವೆಚ್ಚ ಶಬ್ದದಿಂದ ಬೈದ ಮತ್ತು ಆಮೇಲೆ ಇವತ್ತೊಂದು ದಿವಸ ಗಾಡಿ ಗ್ಲಾಸ್ ಹೊಡೆದಾರ ಸರ್, ಸೈಡ್ ಮಿರರ್. ಈಗ ಏನಾಗೈತೆ ಅಂದ್ರೆ ಅಲ್ಲಿ ಡಿಪಾರ್ಟ್ಮೆಂಟ್ ಏನಿದೆ ಚಾಲಕರ ಒಳಗೆ ಏನೂ ಉಳಿವಾತ್ರಿ. ಈಗ ಬಸ್ ಫ್ರೀ ಆದಮೇಲೆ ಜೀವನ ಮಾಡೋದಕ್ಕೆ ಕಷ್ಟ ಆಗಿಬಿಟ್ಟೈತಿ. ಎಷ್ಟೋ ಚಾಲಕರುಗಳು ಆತ್ಮಹತ್ಯೆ ಮಾಡ್ಕೋತಾರ. ಹಿಂದಾದ್ರೂ ಇವತ್ತು ನಮಗೆ 800 ರೂಪಾಯಿ ಉಳಿಬೇಕಂದ್ರೆ ಭಾಳ ಕಷ್ಟ ಆಗಿಬಿಟ್ಟೈತಿ. ಈಗ ಅದ್ರೊಳಗೆ ಏನಾಗಿಬಿಟ್ಟೈತಿ, ಡಿಪಾರ್ಟ್ಮೆಂಟ್ನವ್ರು ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡ್ಬೇಕು. ನಮಗೆ ಯಾವುದೋ ವಿಷಯಕ್ಕೆ ಅವೆಚ್ಚ ಶಬ್ದ ಇಲ್ಲ ಅಂದ್ರೆ ಡ್ರೈವರ್ಗಳಿಗೆ ಏನೂ ಇದು ಮಾಡೋದಿಲ್ಲ. ಎಲ್ಲ ರೀತಿಯಿಂದ ಅವರು ಬೈಗಳು ಬೈತಾರೆ. ಬಟ್ ಅದಕ್ಕೆ ಏನಾರ ನಾವು ಇವತ್ತು SP, ಆಮೇಲೆ DC, ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು, ಆಮೇಲೆ ಮಾನ್ಯ ಹೆಬ್ಬಾಳ್ಕರ್ ಮೇಡಮ್ ಯಾರು ಸಿಗ್ತಾರೋ ಎಲ್ಲರೂ ಮನವಿ ಕೊಡ್ಬೇಕಂತ ಮಾಡಿದ್ದೀವಿ ಸರ್. ಸಂತೋಷ್ ಅತನೇ ಅಂತ್ರಿ, ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ, ಕರ್ನಾಟಕ ಚಾಲಕರ ಒಕ್ಕೂಟ. ಸರ್, ಈಗ ಮಾನ್ಯ 22ನೇ ತಾರೀಕಿಂದು ಸವದತ್ತಿ ಯಲ್ಲಮ್ಮ ಗುಡ್ದಾರ ಜೋಗುಳಬಾವಿ ಒಳಗೆ ರೀ ನಮ್ಮ ಸವದತ್ತಿ ಇನ್ಸ್ಪೆಕ್ಟರ್ ಸಾಹೇಬರು ಹಾಗೂ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರು ಇಬ್ಬರು ಸೇರಿಸಿ ಆಮೇಲೆ ಅಲ್ಲಿ ಇರುವಂಥ ಪೊಲೀಸ್ ಸಿಬ್ಬಂದಿ ಎಲ್ಲ ಕೂಡಿ ನಮ್ಮ ಡ್ರೈವರ್ ಮೇಲೆ ಭಾಳ ಅಹಿತಕರವಾದ ಘಟನೆ ನಡೆದ್ರೆ ಸರ್. ಭಾಳ ಕೆಟ್ಟ ಅಂದ್ರೆ ಯಾವ ಥರ ಬಡಿದ್ರೆ ಎಲ್ಲ ವಿಡಿಯೋನು ನಿಮ್ಗೆ ಇವಾಗ ತೋರಿಸ್ತು ಸರ್. ಭಾಳ ದೊಡ್ಡ ನಮ್ಮ ಡ್ರೈವರ್ಗಳಿಗೆ ಅನ್ಯಾಯ ಆಗಿದೆ ಸರ್. ಅದಕ್ಕೋಸ್ಕರ ನಾವು SP ಸಾಹೇಬ್ರಿಗೆ ಆಮೇಲೆ DC ಸಾಹೇಬ್ರಿಗೆ ಮನವಿ ಕೊಡಬೇಕಂತ ಇಲ್ಲಿ ಬಂದಿರ್ತೇವೆ. ಈಗ ಏನಿಲ್ಲ ಸರ್, ಅವ್ರಿಗೆ ಏನಾರು ಕಾನೂನುಬದ್ಧ ಹೋರಾಟ ಅಂತೂ ನಾವು ಮುಂದೆ ಅವ್ರಿಗೇನು ಮಾಡಲಿಲ್ಲ ಅಂದ್ರೆ ನಾವು ಮುಂದೆ ಕಾನೂನು ರೀತಿಯಿಂದ ಹೋರಾಟ ಮಾಡ್ತೀವಿ ಸರ್. ಯಾಕಂದ್ರೆ ಎಲ್ಲ ರೀತಿಯಿಂದ ಡ್ರೈವರ್ಗಳಿಗೆ ಒಂದು ಮರ್ಯಾದೆ ಅನ್ನೋದಿಲ್ಲ ಸರ್, ರೆಸ್ಪೆಕ್ಟ್ ಇಲ್ಲ. ಎಲ್ಲಮ್ಮ ಗುಡ್ದಾಗ ಬೋಸ್ನಿ ಮಗನ ಹಾದ್ರಗಿತ್ತಿ ಮಗನ ಅನ್ನೋ ಮಾತಾಡಲ್ಲವ್ರು ಪ್ರತಿಯೊಂದು ಗಾಡಿ ಸೈಡ್ ಹಾಕಪ್ಪ ಅನ್ನೋದಿಲ್ಲ ಸರ್. ಬೋಸ್ನಿ ಮಗನ ಗಾಡಿ ಸೈಡ್ ಹಾಕ್, ಚೋದಿ ಮಗನ ಗಾಡಿ ಸೈಡ್ ಹಾಕ್ತ ಅಂತ ಅವಾಜಿ ಶಬ್ದ ಅಂದ್ರೆ ಬೈದು ಮಾಡ್ತಾರೆ. ಅದು ಬಿಟ್ಟರೆ ಡ್ರೈವರ್ ಅದಾರ, ಇವ್ರಿಗೂ ನಾವು ರೆಸ್ಪೆಕ್ಟ್ ಕೊಡೋದು ಏನಿಲ್ಲ ಇಲ್ಲ. ಡ್ರೈವರ್ ಅಂದ್ರೆ ಒಂದು ಪೂರಾ ಕೀಳಾಗಿ ನೋಡತ್ತಾರೆ ಸರ್ ಸವದತ್ತಿ ಒಳಗೆ ಪೊಲೀಸರ. ಅದಕ್ಕೋಸ್ಕರ ಇವು ಒಂದು ಹುಡುಗಿ ಇವ್ನು ಯಾವ ರೀತಿ ಬಡ್ದಾರಂದ್ರೆ ಸರ್ ಅದೆಲ್ಲ ವಿಡಿಯೋನು ನಿಮಗೆ ತೋರಿಸ್ತು ಸರ್. ಬೇಯ್ಬೇಡ್ರಿ ಸರ್, ನಿಮ್ಮ ಮೌನ ಅಕ್ಕನತ್ ಯಾಕೆ ಬೇಯ್ತೀರಿ, ಬೇಯ್ದು ಅಧಿಕಾರ ನಿಮ್ಗೆ ಏನು ಕೊಡೋದಾರ ಕೇಳತ್ತ ನಾವು. ಆದ್ರೂ ನೀನು ಹೊತ್ಕೊಂಡು ಹೋಗು ಭಾಳ ಆಕೈತಿ ನಿಂದ ಅಂತೇಳಿ ಅವನು ಹಿಡ್ಕೊಂಡು ಹೋಗಿ ಪೊಲೀಸರು ಗಾಡಿ ಒಳಗೆ ಹಾಕೊಂಡು ಹೋಗ್ತಾರೆ ಸರ್. ಅವಾಚ್ಯ ಶಬ್ದ ಅಂದ್ರೆ ಭಾಳ ಬಿದ್ದಾರೆ. ಹಾಂ, ಭಾಳ ಬಡ್ದಾರೆ. ಆ ಬಡ್ದಿದ್ದು ಎಲ್ಲ ಈಗ ಅಂದ್ರೆ 22ನೇ ತಾರೀಕು ಆಗಿತ್ತು ಅದ. ನಾವು ಮಾನ್ಯ MLA ಅವ್ರ ಗಮನಕ್ಕೂ ಕೂಡ ಅದನ್ನ ಎಲ್ಲ ವಿಡಿಯೋ ಬಿಟ್ಟಿದ್ದು ಸರ್. ಅವರು ನಮಗೇನು ಸ್ಪಂದಿಸಲಿಲ್ಲ. ನಾನು ಇವತ್ತು SP ಸಾಹೇಬ್ರಿಗೆ ಮನವಿ ಕೊಡ್ಬೇಕಂತೇಳಿ ನಾವು ವಿಚಾರ ಮಾಡಿದ್ವಿ ಸರ್. ಆ್ಯಕ್ಷನ್ ಆಗ್ಬೇಕು ಸರ್. ಅರುಣ್ ಪಾಟೀಲ್, ಕರ್ನಾಟಕ ಚಾಲಕರು ಕೊಟ್ಟು ಬೆಳಗಾವಿ ಜಿಲ್ಲಾ ಅಧ್ಯಕ್ಷ. ಸರ್, ನಾವು ಜೋಗುಳಬಾವಿ ಹತ್ರ ನೋ ಪಾರ್ಕಿಂಗ್ ಇತ್ತು. ಬಟ್ ನಮಗೆ ಅಲ್ಲಿ ನೋ ಪಾರ್ಕಿಂಗ್ ಅಂತ ಬೋರ್ಡು ಇಲ್ಲ, ಏನಿಲ್ಲ ರೀ. ಅಂತ ಸರ್ ಬಂದ್ರೆ 3 ಸ್ಟಾರ್ದವ್ರು ರೀ. ಬಂದು ಕೇಸಿಂದ ಇಲ್ಲ ಮತ್ತು ಗಾಡಿಗೆ ಒಂದು 2 ಪೆಟ್ಟು ಹೊಡೆದ್ರಿ ರೀ. ಸರ್, ಗಾಡಿ ಯಾಕೆ ಹೊಡ್ಯಾತೀರಿ, ಗಾಡಿ ಒಳಗೆ ಕುತ್ಕೊಂಡೆವು ಮತ್ತು ಏನಾಗಿತ್ತು ಪ್ರಾಬ್ಲಮ್ ಹೇಳ್ರಿ ಅಂದ್ಲೆ. ಬೋಸ್ಲಿ ಮಗನ ಇಲ್ಲಿ ನೋ ಪಾರ್ಕಿಂಗ್ ಐತಿ, ಗಾಡಿ ತೆಗಿಲಿದ ಅಂದ್ರಿ ರೀ. ಸರ್, ನೀವು ಬೇಯೋ ಅಧಿಕಾರ ಯಾರು ಕೊಟ್ಟಾರಂತ ನಾ ಕೇಳಾಕತ್ತಾನ. ಅವಾಗ ಜಗ್ಗಾಡಿ ಒಳಗೆ ಗಾಡಿ ಪೊಲೀಸರು ಗಾಡಿ ತರಿಸಿ ಒಳಗೆ ಇವ್ ಮಗನ ಒಳಗೆ ಹಾಕಿ ಬೂಟ್ ಗಾಡಿ ಒದಿನು ಗಾಡಿ ತೊಗೊರಿ ಭಾಳ ಮಾತಾಡತ್ತಾನ ಅಂತ ಹೇಳಿ ಗಾಡಿ ತರಿಸಿ ಒಳಗೆ ಹಾಕಾಕತ್ತಾರ್ರಿ. ಒಳಗೆ ಹಾಕೋ ಟೈಮ್ದಾಗ ನಾನು ಚಾವೆ ನಮ್ಮ ಸಿಸ್ಟರ್ ಮಗನ ಕೈಯಾಗ ಕೊಡಾತಿದ್ದೀನಿ ರೀ. ಆ ಚಾವೆ ಅವ್ರ ಕೈಯಾಗ ಸಿಕ್ಕ ಇಲ್ಲೇಟ್ರಿ ಮತ್ತು ಇಲ್ಲಿ ಹೊಟ್ಟಿಗೆಲ್ಲ ಕಾರ್ ಚಾವೆಲೆ ತಿಂದಿದ್ದಾರೆ ಸರ್. ಅಲ್ಲಿ ಕ್ರ್ಯಾ ಚುಚ್ಚಿದಾರೆ ಅಷ್ಟೇ. ಗಾಡಿಗೆ ಹೊಡೆದಿದ್ದಾರೆ ಒಂದು 2 ಪೆಟ್ರಿ. ಪೊಲೀಸರ ಫಸ್ಟ್ 2 ಜನ ಇದ್ದಾರೆ, ಆಮೇಲೆ ಗಾಡಿ ತೊಗೊಂಬರಂತ 4 ಜನ ಬಂದರು. ಕಾನ್ಸ್ಟೇಬಲ್ಗಳು 2 ಮಂದಿ ಇದ್ದಾರೆ ರೀ. ಒಬ್ಬರು ಡಬಲ್ ಸ್ಟಾರ್, ಒಬ್ಬರು 3 ಸ್ಟಾರ್ದವ್ರು ಇದ್ದಾರೆ ಸರ್. ಇಲ್ಲ ಸರ್, ಸ್ಟೇಷನ್ಗೆ ಒಯ್ಲಿಲ್ಲ. ಅಲ್ಲೇ ಬಿಟ್ಟು ಅಲ್ಲೇ ಬಡೋದು ಅಲ್ಲೇ ಇಲ್ಲ ಗಾಡಿ ಒಳಗೆ ಹೋಲಿಲ್ಲ ರೀ. ನಾನು ತಪ್ಪಾಗೈತತ ಅಂದ್ರೆ ನಮ್ಮ ಬ್ರದರ್ ಅದು ಬಂದು ತಪ್ಪಾಗೈತತ ಅನ್ನಂದ್ರೆ ರೀ.
ಆಯ್ತು ತಪ್ಪಾಗೈತೆ ಅಲ್ಲೇ ನಾವು ಮುಗಿಸಿ ಇದು ಮಾಡ್ಕೊಂಡು ಹೌದು ರೀ ಬೇದರ್ ಬೋಸಡಿ ಮಗನ ಅದ್ರ ರೀತಿ ಮಗನ ಹಂಗೆ ಬೇದರ್ ನಮಗೆ ಒಂದು ನ್ಯಾಯ ಸಿಗಬೇಕಾಗೈತೆ ರೀ ಸರ್ ಎಲ್ಲ ಡ್ರೈವರ್ಗಳು ಕಿರುಕುಳ ಆಗೈತೆ ರೀ ಸರ್ ಅಲ್ಲಿ ಆ ಕಿರುಕುಳ ಆಗಬಾರ್ದು ಅನ್ನೋ ಒಂದು ನಮಗೊಂದು ಇದನ್ನು ಬೇಕಾಗೈತೆ ರೀ ಸರ್ ನ್ಯಾಯ ಬೇಕಾಗೈತಿ ಹಾಂ ಎಸ್ ಪಿ ಅವ್ರಿಗೆ ಮತ್ತು ಡಿ ಸಿ ಅವ್ರಿಗೆ ಮನವಿ ಸಲ್ಸಕ್ಕೆ ಬಂದಿದ್ದೇವೆ ಸರ್ ಹಾಂ ಮತ್ತು ಏನು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೂ ಒಂದು 200 ರೂಪಾಯಿ ಕೊಡು 100 ರೂಪಾಯಿ ಕೊಡು ಅಂತ ಕಿರ್ಕೊಳ್ರಿ ಈ ಥರ ಎಲ್ಲ ಸಮಸ್ಯೆ ಐತ್ರಿ ಸರ್ ನಮಗಲ್ಲಿ ನಮ್ಮ ಹೆಸರು ಶಿವಾನಂದ್ ಅರ್ಜುನ್ ಕಾಂಬ್ಳೆ ಅಂತಾರೆ ಸರ್